श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवति तनुभावादेडमूको विवाग्नि गणपतिरभिजन्तुर्जायते प्राज्ञमूलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणोमुखाकरानहं वादिराजगुरून् वन्दे हयग्रीवपदाश्रयान्। मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यधरणिर्वासतां नोर्दम्बरे। दुर्वादिध्वान्तरवये वैष्णवीं देवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्य हरिप्रीतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। ಜಗನ್ನಾಥದಾಸರು ಭಗವಂತನ ಭಗವದ್ಗೀತೆಯ ಮಾತನ್ನು ಇಲ್ಲಿ ಬೇರೆ ರೀತಿಯಿಂದಾಗಿ ಅದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರತಕ್ಕಂತಹದ್ದು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿಹಸ್ತಿನಿ ಶುನಿಚೈವ ಶ್ವಭಾಗೇ ಚ ಪಂಡಿತಾ ಸಮದರ್ಶಿನಃ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶವನ್ನು ಮಾಡಿರತಕ್ಕಂತಹದ್ದು. ಎಲ್ಲ ಕಡೆಗಳಲ್ಲಿರತಕ್ಕಂತಹ ಭಗವದ್ ರೂಪಗಳು ಏನಿದೆಯೋ ಅದು ಸಮ, ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ತಾರತಮ್ಯ ಇಲ್ಲ ಎಂಬುದಾಗಿ, ಅದನ್ನು ಯಾರು ಜ್ಞಾನಿ ಇದ್ದಾನೋ ಅವನು ಯಥಾರ್ಥವಾಗಿ ಅದನ್ನು ತಿಳ್ಕೊಳ್ತಾನೆ ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದ. ಆ ವಿಚಾರವನ್ನು ಜಗನ್ನಾಥದಾಸರು ಹೇಳುತ್ತಾರೆ. ಜಲಕಕ್ಕುಟ ಖೇಚರ ಜೀವರ ಕಡೇವರಗೊಳದು ಎಲ್ಲ ಕಡೆಗಳಲ್ಲೂ ಕೂಡ ಏನು ಭಗವಂತ ಇದ್ದಾನೆ, ಭೂಚರ ಖೇಚರ ಇತರ ಎಲ್ಲ ಪ್ರಾಣಿಗಳಲ್ಲಿ ಪ್ರಾಣಿ ಪ್ರಪಂಚಗಳಲ್ಲಿ ಭಗವಂತನದ್ದು ರೂಪಗಳಿದ್ದೇ ಅದನ್ನು ಸಮಾನವಾಗಿರತಕ್ಕಂತಹದ್ದು ಎಂಬುದಾಗಿ ತಿಳ್ಕೊಳ್ಳುತ್ತಾನೆ ಅಂತ ಹೇಳಿಕೊಂಡು, ಅದಾದ ಮೇಲೆ ಭಗವಂತ ಭಗವದ್ ಉಪಾಸನೆಯನ್ನು ಮಾಡಿದ. ಭಗವದ್ ಉಪಾಸನೆಯನ್ನು ಮಾಡಿದ್ದರ ಫಲ ಏನು? ಯಾವುದಕ್ಕೂ ಆದರೂ ಕೂಡ ಒಂದು ಫಲ ಅಂತ ಬೇಕು. ಏನೋ ಒಂದನ್ನು ಪಡೆದರ ಫಲ ಏನು ಅಂತ ಕೇಳಿದ್ರೆ ಅದರಿಂದ ಏನೋ ಒಂದು ಉಪಕಾರವನ್ನು ಪಡೆದುಕೊಳ್ಳುವಂತಹದ್ದು. ಇದು ಸಾಮಾನ್ಯವಾಗಿರತಕ್ಕಂತಹ ನಿಯಮ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಇದನ್ನು ಅನುಸಂಧಾನವನ್ನು ಮಾಡಿಕೊಳ್ಳುತ್ತಾರೆ ಅಥವಾ ಇದರ ಚಿಂತನೆಯನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ಭಗವದ್ ಉಪಾಸನೆಯನ್ನು ಮಾಡಿದ್ದರ ಫಲ ಏನು? ಭಗವದ್ ಉಪಾಸನೆಯನ್ನು ಮಾಡಿದ ಸಹಜವಾಗಿ ಎಲ್ಲರೂ ನಾವು ಜೀವರಾಶಿಗಳು ಏನನ್ನ ಅಪೇಕ್ಷೆ ಪಡ್ತೇವೆ ಅಂತ ಕೇಳಿದ್ರೆ, ಏನಾದರೂ ನಮಗೊಂದು ಆಯಿತು ಲಭಿಸಿತು ಅಂತಾದರೆ ಅದರ ಒಂದು ಫಲ ಬೇಕೇ ಬೇಕು. ಭಗವದ್ ಉಪಾಸನೆಗೆ ಫಲ ಏನು? ಭಗವದ್ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಏನಾಗ್ತದೆ? ಹೋಮವನ್ನು ಮಾಡಿದ್ದರಿಂದಾಗಿ ಫಲ ಏನು ಕೇಳಿದ್ರೆ ಅದಕ್ಕೆ ಆ ವಿಚಾರವನ್ನು ಹೇಳ್ತಾರೆ. ಭಗವದ್ ಉಪಾಸನೆಯನ್ನು ಮಾಡಿದ್ದಕ್ಕೆ ಫಲ ಏನು? ಇದೆ, ಫಲ ಇಲ್ಲ ಅಂತ ಇಲ್ಲವೇ ಇಲ್ಲ. ದೇವರನ್ನು ಚಿಂತನೆ ಮಾಡಿದರೆ, ಇಲ್ಲ ನಾನು ದೇವರ ಮುಂದೆ ಕೂತುಕೊಂಡೆ, ದೇವರನ್ನು ಉಪಾಸನೆ ಮಾಡಿದೆ, ದೇವರ ಪೂಜೆಯನ್ನು ಮಾಡಿದೆ, ಇದನ್ನೇ ಮಾಡಿದ್ದಕ್ಕೆ ಫಲ ಏನು? ಫಲ ಬೇಕು, ಉಪಾಸನೆಗೆ ಫಲ ಬೇಕಲ್ವ? ಅದಕ್ಕೆ ಜಗನ್ನಾಥದಾಸರು ಹೇಳುವಂತಹ ಮಾತು ಏನು ಅಂತ ಕೇಳಿದರೆ, ತಿಳಿದು ಉಪಾಸನೆಗೈಯೂತ ಈ ಪರಿ ಮರಿಲ್ನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಮಳೆ ಬಿಸಿಲು ಹಸಿ ತೃಷೆ ಜಯಾಜಯ ಖಳರ ಇಂದಾನಿಂದೆ ಭಯಗಳ ಅಳುಕದೆಲೆ ಮದ್ದಾನೆಯಂದದಿ ಚರಿಸಿದರು ಜರುಧರೆಯೊಳಗೆ. ನಾವು ಹೇಗಿರಬೇಕು? ಈ ಜೀವನವನ್ನು ಯಾವ ರೀತಿಯಾಗಿ ನಾವು
ಎದುರಿಸಬೇಕು. ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಮಗೆ ಭಗವದ್ಗೀತೆ ಬೇಕಾಗಿಲ್ಲ. ಭಗವದ್ಗೀತೆ ಅದೊಂದು ಎಪಿಕ್ ಆಗಿಬಿಟ್ಟಿದೆ. ಅದನ್ನು ಯಾರೋ ಓದಬೇಕಾಗಿರತಕ್ಕಂತಹದ್ದು ಅಂತ. ನಾವು ಓದಬೇಕಾಗಿಡಿದ್ರೆ ನಾವು ಓದಬೇಕಾಗಿಲ್ಲ. ಅದನ್ನು ಮಕ್ಕಳಿಗೆ ಹೇಳಿಕೊಡಬೇಕಾಗಿಡಿದ್ರೆ ಇಲ್ಲ, ಮಕ್ಕಳಿಗೂ ಹೇಳಿಕೊಡಬಾರ್ದು. ಮಕ್ಕಳಿಗೆ ಏನನ್ನು ಹೇಳಿಕೊಡಬೇಕು ಅಂತ ಕೇಳಿದ್ರೆ ಯಾವುದೋ ಕೆಲಸಕ್ಕೆ ಬಾರದೇ ಇರತಕ್ಕಂತಹದ್ದನ್ನು ಹೇಳಿಕೊಟ್ಟು ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ. ಆದರೆ ನಾವು ಯಾವುದನ್ನು ಈ ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ ಯಾವುದು ಈ ನೆಲದಲ್ಲಿ ಆಗಿ ಹೋಗಿದೆ ಅಂತಹದ್ದನ್ನು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು. ಅದರಲ್ಲಿ ನಾವು ಆಸಕ್ತಿಯನ್ನು ಬೆಳೆಸಬೇಕು. ಅದಕ್ಕೆ ಆವಾಗ ನಮಗೆ ಭಗವಂತನ ಉಪಾಸನೆಗೆ ಫಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ತಿಳಿದು ಉಪಾಸನೆಗೈಯುತ ಈ ಪರಿಧಿ. ಯಾವುದನ್ನಾದರೂ ಕೂಡ ನಾವು ತಿಳಿದು ಉಪಾಸನೆ ಮಾಡಬೇಕು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂಭವತಿ. ವೀರ್ಯವತ್ತರ ಅದು ತುಂಬ ಫಲಪ್ರದವಾಗ್ತದಂತೆ. ಯಾವುದು? ಯದೇವ ವಿದ್ಯೆಯ ಶ್ರದ್ಧೆಯ ಕರೋತಿ. ವಿದ್ಯೆಯ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಮಾಡಿದರೆ, ಜ್ಞಾನಪೂರ್ವಕವಾಗಿರತಕ್ಕಂತಹ ಕರ್ಮವೇ ಅದು ಸಾರ್ಥಕ ಅಂತ ಅನಿಸಿಕೊಳ್ತದೆ. ಯಾವುದನ್ನು ನಾನು ತಿಳಿಯದೆ ಗೊತ್ತಿಲ್ಲದೆ ಮಾಡಿದೆ, ಗೊತ್ತಿಲ್ಲದೆ ಮಾಡುವಂತಹ ಕರ್ಮ ಯಾವುದೂ ಇಲ್ಲ, ಕ್ರಿಯೆಯೂ ಯಾವುದೂ ಇಲ್ಲ. ಎಲ್ಲದರಲ್ಲಿಯೂ ಕೂಡ ತಿಳಿದೆ ಅದರಲ್ಲಿ ತಾನು ಒಂದು ಕ್ರಿಯೆಯನ್ನು ಮಾಡ್ತಾನೆ ಅಂತ ಹೇಳಿದರೆ ಅದರಲ್ಲಿ ತಿಳಿದು ತನ್ನ ಪ್ರವೃತ್ತಿಯನ್ನು ಮಾಡುವುದು. ನಾನು ಗೊತ್ತಿಲ್ಲದೆ ಮಾಡಿದೆ, ಗೊತ್ತಿಲ್ಲದೆ ಮಾಡುವಂತಹ ಕರ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಭಗವಂತನನ್ನು ಉಪಾಸನೆ ಮಾಡಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು ಅಂತ ಅಂದರೆ ತಿಳಿದು ಉಪಾಸನೆ ಮಾಡಬೇಕು. ಜ್ಞಾನಪೂರ್ವಕವಾಗಿರತಕ್ಕಂತಹ ಕರ್ಮವನ್ನೇ ಕರ್ಮ ಅಂತ ಹೇಳುತ್ತಾರೆ. ಹೇಗೆ ಕರ್ಮವನ್ನು ತಿಳಿಯುವುದು ಹೇಗೆ? ಅದಕ್ಕೆ ತಿಳಿದು ಉಪಾಸನೆ ಮಾಡು. ಭಾಗವತದ ಮಾತನ್ನು ನಾವು ಇಲ್ಲಿ ನೋಡುವುದು ಅಂತಾದರೆ, ಶೀತೋಷ್ಣವಾಷ್ಟೇಶು ವೃಷೈವ ಅನಾವೃತಾಂಗ ಪೀನಃ ಸಂಹನನಾಂಗ ಸ್ಥಂಡಿಲ ಸಂವೇಶನ ಉನ್ಮರ್ದನ ಮಜ್ಜನೇನ ರಜಸ ಮಹಾಮಣಿವಾರಿ ಅನವಿವ್ಯಕ್ತೇನ ಬ್ರಹ್ಮವರ್ಚಸ ಕರ್ಪಟಾವೃತ ಕಟಿರೂಪವೇದನ ಮಹಿಷಿಣ. ಹೀಗೆ ಭಾಗವತ ನಮ್ಮನ್ನು ಗೈಡ್ ಮಾಡ್ತದೆ. ಇದು ಭಾಗವತ ಕೊಟ್ಟಿರತಕ್ಕಂತಹ ನಮಗೆ ಒಂದು ವಿಷಯ. ಹೇಗಿರಬೇಕು ಅಂತ ಕೇಳಿದ್ರೆ, ಉಪಾಸನೆ ಮಾಡುವಾಗ ನೀನು ತಿಳಿದು ಉಪಾಸನೆಯನ್ನು ಮಾಡ್ತೀಯಲ್ವ, ಅದಕ್ಕೆ ನೀನು ಒಬ್ಬ ಅವಧೂತ. ಯಾರು ಅವಧೂತ? ನಮಗೆ ಭಾಗವತ ಹೇಳುವಂತಹ 24 ಗುರುಗಳಲ್ಲಿ ಅವಧೂತನಂತೆ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಇದ್ದು ಇರಬೇಕು, ಇಲ್ಲದಿರಬೇಕು. ಹೇಗಿರಬೇಕು ಜಗತ್ತಲ್ಲಿ ಅಂತ ಕೇಳಿದ್ರೆ ಇರಬೇಕು. ಆದರೆ ಎಡಿಕ್ಟಾಗಿ ಅದನ್ನೇ ಸರ್ವಸ್ವ ಅಂತ ಹೇಳಿಕೊಂಡು, ನನ್ನದೇ ಅಂತ ಹೇಳಿಕೊಂಡು ಸರ್ವಸ್ವವನ್ನು ತಿಳಿದುಕೊಂಡು ಹಾಗಿದ್ದರೆ ಆವಾಗ ಏನೂ ಪ್ರಯೋಜನಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಅವಧೂತನಂತೆ ಇರಬೇಕು ಅಂತ. ಮಳೆ ಬಿಸಿಲು ಹೇಗೆ ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ವ, ಕೆಲವು ಶೀತ, ಕೆಲವು ಉಷ್ಣ, ಕೆಲವು ಸುಖ, ಕೆಲವು ದುಃಖ, ಕೆಲವು ಜಯ, ಕೆಲವು ಅಪಜಯ ಎಲ್ಲವೂ ಕೂಡ ಅನುಭವಿಸ್ತಾನೆ. ಆದರೆ ಅನುಭವಿಸುವಂತಹದರಲ್ಲಿ ತಾನು ಒಂದು ರೀತಿಯಾಗಿರತಕ್ಕಂತಹ ನಿರ್ಲಿಪ್ತತೆಯನ್ನು ಇರಬೇಕು, ಇಲ್ಲದಿರಬೇಕು. ಹೇಗೆ ಕಮಲದ ಹೂವು ಅದು ಕಮಲದಲ್ಲಿದೆ, ಅದು ನೀರಿನಲ್ಲಿದೆ. ನೀರಿನಲ್ಲಿರತಕ್ಕಂತಹ ಕಮಲದ ಹೂವಿಗೆ ಅದಕ್ಕೆ ನೀರಿನ ಸಂಪರ್ಕ ಇದೆಯಾ ಅಂತ ಕೇಳಿದ್ರೆ ನೀರಿನ ಸಂಪರ್ಕ ಉಂಟು. ಅದರ ಎಲೆಗೆ ನೀರನ್ನು ಹಾಕಿ ಅದು ಜಾರಿಸಿಕೊಂಡು ಬಿಡ್ತದೆ. ಆ ರೀತಿಯಾಗಿ ನಾವು ಜಗತ್ತಿನಲ್ಲಿ ಇರಬೇಕು. ಆದರೆ ಯಾವುದೇ ರೀತಿಯಾಗಿರತಕ್ಕಂತಹ ಅತೀಯಾಗಿರತಕ್ಕಂತಹ ಒಂದು ಸಂಬಂಧಗಳಿಗೆ ಅದರಲ್ಲಿ ನಾವು ನಮ್ಮನ್ನು ವಿಪರೀತವಾಗಿ ನಾವು ತೊಡಗಿಸಿಕೊಂಡಾಗ ದುಃಖಾದಿಗಳು, ನಮ್ಮವರು ನಮ್ಮನ್ನು ಬಿಟ್ಟು ಹೋದಾಗ ದುಃಖ, ನಮ್ಮವರು ಬಂದರು ಅಂತ ಹೇಳಿದರೆ ಸುಖ ಅಥವಾ ಆನಂದ, ಹೀಗೆ ಒಂದು ರೀತಿಯಾಗಿರತಕ್ಕಂತಹ ಆನಂದ, ಸುಖ, ದುಃಖ ಇತ್ಯಾದಿಗಳನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ತಿಳಿದು ಉಪಾಸನೆ ಕೈಯುತ ಈ ಪರಿ ಮಲಿನಂತಿರು. ನೀನು ಜಗತ್ತಿನಲ್ಲಿ ಇರ್ತೀಯಲ್ವ, ನೀನು ಒಂದು ರೀತಿಯಾಗಿ ಅವಧೂತ ಚರ್ಯೆಯನ್ನು ನೀನು ಅದನ್ನು ಇರಬೇಕು. ಅವಧೂತನಂತೆ ಈ ಜಗತ್ತಿನಲ್ಲಿ ನಿನ್ನ ವಾಸವನ್ನು ಮಾಡು.
ಸರಿ, ಮತ್ತೆ ಹೇಗೆ ಅಂತ ಕೇಳಿದ್ರೆ ದುರ್ಜನರ ಕಂಗಳಿಗೆ ಗೋಚರಿಸದೆ, ಯಾರೋ ದುಷ್ಟರಿದ್ದಾರೆ, ದುಷ್ಟರಿಗೆ ಅವರ ಸ್ವಭಾವ ಏನು ಅಂತ ಕೇಳಿದ್ರೆ ಇದ್ದವರನ್ನೆಲ್ಲರನ್ನೂ ಕೂಡ ಹಾಳುಗೆಡ್ತಾ ಬರುವಂತಹದ್ದು. ಅಂತಹ ದುರ್ಜನರನ್ನು ನಿನ್ನ ಅವರ ಸಂಪರ್ಕಕ್ಕೆ ಒಳಗಾಗದೆ ನೀನು ನಿನ್ನ ಕಾರ್ಯವನ್ನು ಮಾಡಿಕೊಂಡು ನಿನ್ನ ಭಗವಂತ ಏನು ನಿನಗೆ ಆಜ್ಞೆಯನ್ನು ಮಾಡಿದ್ದಾನೋ, ನಿನಗೆ ಹೇಳಿರತಕ್ಕಂತಹ ಕರ್ಮವನ್ನು ನೀನು ಆಚರಣೆ ಮಾಡ್ತಾ ಆ ದುರ್ಜನರಿಗೆ ಅವರ ಕಣ್ಣುಗಳಿಗೆ ಗೋಚರಿಸದೆ ಮತ್ತು ವಿಪಶ್ಚಿತರನ್ನು ಗರ್ವಿಸದೆ, ಯಾರು ಜ್ಞಾನಿಗಳಿದ್ದಾರೆ, ಯಾರು ಹಿರಿಯರಿದ್ದಾರೆ ಅವರಲ್ಲಿ ಗರ್ವವನ್ನು ಮಾಡಬೇಡ. ಅವರಲ್ಲಿ ಅಹಂಕಾರ ಅದು ನಿನ್ನ ನಾಶಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರ ಜ್ಞಾನಿಗಳಲ್ಲಿ ಅಹಂಕಾರ ಅದು ನಿನ್ನ ನಾಶಕ್ಕೆ ಕಾರಣವಾಗಿದೆ. ಅದಕ್ಕೋಸ್ಕರ ಜ್ಞಾನಿಗಳಲ್ಲಿ ಅಹಂಕಾರವನ್ನು ಪಟ್ಟು ನಿನ್ನ ಪಾಂಡಿತ್ಯದ ಪ್ರದರ್ಶನವನ್ನು ಅಥವಾ ನಿನ್ನ ಸ್ವಪ್ರತಿಷ್ಠೆಯ ಪ್ರದರ್ಶನವನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ನಿನ್ನ ನಾಶ ಎಂಬುದು ಆಗ್ತದೆ ಅಷ್ಟೇ ಹೊರತು ನಿನಗೆ ಅದರಿಂದ ಏಳಿಗೆ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಿಪಶ್ಚಿತರನ್ನೇ ಗರ್ವಿಸದೆ ಮಳೆ, ಬಿಸಿಲು, ಹಸಿ, ತೃಷೆ, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಮಳೆಯೂ ಇದೆ, ಬಿಸಿಲು ಇದೆ, ಹಸಿವು, ಬಾಯಾರಿಕೆ ಎಲ್ಲವನ್ನೂ ಕೂಡ ನಿನಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಸನ್ಮಾನವೂ ಆಗ್ತದೆ, ಅವಮಾನವೂ ಆಗ್ತದೆ, ಹಸಿವೂ ಇದೆ, ತೃಷೆಯೂ ಇದೆ, ಜಯವೂ ಇದೆ, ಅಪಜಯವೂ ಇದೆ, ಎಲ್ಲವೂ ಇದೆ. ಆದರೆ ಅದರಲ್ಲಿ ನೀನು ವಿಪರೀತವಾಗಿ ಅದನ್ನು ಮನಸ್ಸಿಗೆ ಅಂಟಿಕೊಂಡು ಅದರಿಂದ ನೀನು ಕುಗ್ಗಿ ಯಾವುದೋ ಒಂದು ರೀತಿಯಾಗಿ ಹೇಡಿಯಾಗಿರತಕ್ಕಂತಹದ್ದು ಅದು ನಿನಗೆ ಉಚಿತವಾಗುವುದಿಲ್ಲ. ಅದರಿಂದ ನಿನ್ನ ನಾಶವೇ ಆಗ್ತದೆ ಹೊರತು ಅದರಿಂದ ನಿನಗೆ ಅನುಗ್ರಹಕ್ಕೆ ಕಾರಣವಾಗುವುದಿಲ್ಲ ಅಂತ ಹೇಳ್ತಾನೆ. ಹೀಗೆ ಆ ಭಗವಂತನನ್ನು ನಿನ್ನ ಕಾರ್ಯದ ವ್ಯವಸ್ಥೆಯಲ್ಲಿ ನೀನು ಇರಬೇಕು ಎಂಬುದಾಗಿ ಹೇಳಿಕೊಂಡು ಅದಾದ ಮೇಲೆ ಕೃಷ್ಣ ಭಾಗವತದ ಮಾತನ್ನು ಹೇಳ್ತಾರೆ. ಸಮದುಃಖ ಸುಖಸ್ವಸ್ಥ ಸಮಲೋಷ್ಟಾಶ್ಮ ಕಾಂಚನ ತುಲ್ಯಪ್ರಿಯ ಅಪ್ರಿಯೋ ಧೀರ ತುಲ್ಯನಿಂದಾತ್ಮ ಸ್ತುತಿ ಸಂಸ್ತುತಿ. ನಮ್ಮನ್ನು ಕೆಲವರು ಹೊಗಳ್ತಾರೆ, ಹೊಗಳು ಭಟರು ಅಂತ ಇದ್ದಾರೆ. ಅವರಿಗೆ ಕೆಲಸ ಏನು ಕೇಳಿದ್ರೆ ಹೊಗಳುವಂತಹದ್ದೇ. ನೀವು ಇಂದ್ರ, ನೀವು ಚಂದ್ರ ಅಂತ ಹೇಳಿಕೊಂಡು ಹೊಗಳುತ್ತಾನೆ ಹೋಗ್ತಾರೆ. ಅದರಿಂದ ಆಗುವಂತಹದ್ದು ಏನು ಕೇಳಿದ್ರೆ, ಆದರೆ ಅದರಿಂದ ನಿನ್ನ ಕೆಲಸ ಏನೂ ಆಗೋದಿಲ್ಲ. ಅದರಿಂದ ನೀನು ದೊಡ್ಡವನಾಗ್ತೀಯೋ ಅಂತ ಕೇಳಿದ್ರೆ ಇಲ್ಲ. ನಿನ್ನ ಕೆಲವು ಸಂದರ್ಭದಲ್ಲಿ ಆ ಹೊಗಳುವಿಕೆಯೇ ನಮಗೆ ಮಾರಕವಾಗುವಂತಹದ್ದಿದೆ. ಅದಕ್ಕೋಸ್ಕರ ಸಮದುಃಖ ಸುಖಂ ಸ್ವಸ್ಥಃ ನಿನಗೆ ಸನ್ಮಾನವಾಯಿತು ಅಂತಾದರೆ ಅದನ್ನೂ ಸಮಾನವಾಗಿ ಸ್ವೀಕರಿಸು. ಇಲ್ಲ ಅವಮಾನ ಆಯಿತು ಅಂತಾದರೆ ಅವಮಾನವೂ ಕೂಡ ಏನೋ ಒಂದು ನಿನ್ನ ಪ್ರಾಯಶ್ಚಿತ್ತ, ನಿನ್ನ ಪ್ರಾರಬ್ಧ ಕರ್ಮ ಇತ್ತು, ಆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವಮಾನವೋ ಅಥವಾ ಸನ್ಮಾನವೋ ಅಂತ ಆಯಿತು ಅಂತ ಇದನ್ನು ತಿಳ್ಕೊಳ್ಬೇಕು. ಹಾಗಿದ್ದುಕೊಂಡು ಅದಾದ ಮೇಲೆ ಹೇಳ್ತಾರೆ ಸಮಲೋಷ್ಟಾಶ್ಮ ಕಾಂಚನ, ನೋಷ್ಟಾಶ್ಮ ಕಾಂಚನ, ಬಂಗಾರ ಸಿಕ್ಕಿತು, ವಿಪರೀತವಾಗಿ ಹಿಗ್ಗಿದ ಮಣ್ಣಿನ ಹೆಂಟೆ ಸಿಕ್ಕಿತು, ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸು ಅಂತ ಹೇಳುವುದು ಬಾಯಿಯಲ್ಲಿ ಸುಲಭ. ಯಾಕೆ ಅಂತ ಕೇಳಿದ್ರೆ ಇದು ಆಚರಣೆಗೆ ತುಂಬ ಕಷ್ಟವಾಗಿರತಕ್ಕಂತಹದ್ದು. ನಾವು ಹೇಳ್ಬೋದು ಹೇಗೆ ಅಂತ ಕೇಳಿದ್ರೆ, ನಮ್ಮವರು ಯಾರೋ ಒಬ್ಬರು ದೇಹವನ್ನು ತ್ಯಾಗ ಮಾಡಿದ್ರು ಅಂತ ಹೇಳಿದ್ರೆ ಆವಾಗ ಇದು ಕೃಷ್ಣನ ಮಾತನ್ನು ನಾವು ಅನುಸರಿಸಿಕೊಳ್ಳಬೇಕು. ಅಂಗಿ ಹಳತ್ತಾಯಿತು ಅಂತ ಹೇಳಿಕೊಂಡು ಹಳದಾದಂತಹ ಅಂಗಿ ಹರಿದು ಹೋದಾಗ ನೀನು ಭಯ ಪಡ್ತೀಯೋ ಅಳ್ತೀಯೋ ಅಂತ ಕೇಳಿದರೆ ಇಲ್ಲಲ್ವಾ? ಅದೇ ರೀತಿಯಾಗಿ ಅಂತ ಹೇಳಿದರೆ ಹೇಳಲಿಕ್ಕೆ ಸುಲಭ, ಆದರೆ ಇದರ ಆಚರಣೆ ತುಂಬ ಕಷ್ಟವಾಗಿರತಕ್ಕಂತಹದ್ದು. ಆ ರೀತಿಯಾಗಿ ನಾವು ಇರಬೇಕು ಎಂಬುದನ್ನು ಕೃಷ್ಣ ಹೇಳ್ತಾನೆ. ಅದನ್ನು ಜಗನ್ನಾಥದಾಸರು ನಮಗೆ ಹೇಳುತ್ತಾರೆ. ನಿನಗೆ ಈ ಭಗವದ್ ಉಪಾಸನೆಯನ್ನು ನೀನು ಮಾಡಿದಿ ಅಂತ ಹೇಳಿದರೆ ನಿನಗೆ ಸಕಲ ವಿಧವಾಗಿರತಕ್ಕಂತಹ ಅನುಗ್ರಹವು ಭಗವಂತನ ಶ್ರೀರಕ್ಷಣೆಗೆ ಸಿಗ್ತದೆ ಅಂತ. ಅದಕ್ಕೋಸ್ಕರ ಬೂದಿ ಮುಚ್ಚಿದ ಕೆಂಡದಂತೆ ಭಾಗವತ ಶುಕಾಚಾರ್ಯರ ಮೂಲಕವಾಗಿ ಬಂದಿರತಕ್ಕಂತಹದ್ದು. ಶುಕಾಚಾರ್ಯರು ಹೇಗಿದ್ದರು ಅಂತ ಕೇಳಿದ್ರೆ ಶುಕಾಚಾರ್ಯರು ಬೂದಿ ಮುಚ್ಚಿದ ಕೆಂಡದಂತೆಯೇ ಇದ್ದದ್ದು. ಅವರ ಹೊರಗಿನ ಚರ್ಯೆ ಯಾರಿಗೂ ಕೂಡ ಕಲ್ಪನೆಗೂ ಒಂದು ಇಲ್ಲ. ಬಟ್ಟೆ ಇತ್ತು ಅಂತ ಕೇಳಿದ್ರೆ ಬಟ್ಟೆ ಇದ್ದರೆ ಇತ್ತು, ಬಟ್ಟೆ ಇಲ್ಲ ಅಂತ ಇಲ್ಲ.
ಹೀಗಿರತಕ್ಕಂತಹ ಶುಕಾಚಾರ್ಯರು ದೊಡ್ಡದಾಗಿರತಕ್ಕಂತಹದನ್ನು ನಮಗೆ ನೀಡಿದರು. ಭಾಗವತ ಬಂತು ನಮಗೆ. ಅಂತಹ ಭಾಗವತ ನಮ್ಮಲ್ಲಿಗೆ ಬಂದಿರತಕ್ಕಂತಹದ್ದು ದೊಡ್ಡ ಜ್ಞಾನಿಗಳ ಮೂಲಕವಾಗಿ. ಅಂತಹ ಭಾಗವತ ನಮ್ಮಲ್ಲಿಯ ತನಕ ಪ್ರವಾಹದ ರೀತಿ ನಮ್ಮಲ್ಲಿಯ ತನಕ ಹರಿದು ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಜ್ಞಾನಿಗಳ ದೊಡ್ಡ ಕರುಣೆ. ಆ ರೀತಿಯಾಗಿ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದ್ದರಿಂದಾಗಿ ಬಾಹ್ಯಾಂತರ್ಭಜನೋ ಯತ್ರ ಸಾಧುರ್ವೈ ದುರ್ಜನೇರಿತೈ ದುರುಕ್ತೈರ್ಭಿನ್ನಮಾತ್ಮಾನಂ ಯಸ್ಸಾಧು ಸಮದೀಶ್ವರ ಅಂತ ಹೇಳ್ತಾರೆ. ಬುಧೋ ಬಾಲವತ್ ಕ್ರೀಡೇತ್ ಕುಶಲೋ ಎಡವಚ್ಚರೇತ್ ಅಂತ. ಒಬ್ಬ ಜ್ಞಾನಿ ಹೇಗಿರಬೇಕು ಅಂತ ಕೇಳಿದರೆ ಬಾಲವತ್ ಕ್ರೀಡೇತ್, ಮಕ್ಕಳಂತೆ ಇರಬೇಕಂತೆ. ಮತ್ತು ಕುಶಲೋ ಜಡವಚ್ಚರೇತು, ಒಬ್ಬ ಕೌಶಲ್ಯವುಳ್ಳವನು ಅವನು ಹೇಗಿರಬೇಕು, ಜಡವಚ್ಚರೇತು, ಜಡದಂತಿರಬೇಕು, ಕಲ್ಲಿನಂತೆ. ಹೀಗೆ ನಾವು ಜೀವನವನ್ನು ಮುಂದುವರಿತೇವೆ. ಅಂದರೆ ಮುಖ್ಯವಾಗಿ ನಮಗೆ ಇರಲೇಬೇಕಾಗಿರತಕ್ಕಂತಹದ್ದು ಯಾವುದು? ಭಗವಂತನ ಜ್ಞಾನ, ಭಗವಂತನ ಸ್ಮರಣೆ. ಇದು ನಮ್ಮನ್ನು ನಿತ್ಯದಲ್ಲಿಯೂ ಕೂಡ ಇರಬೇಕಾಗಿರತಕ್ಕಂತಹದ್ದು. ಇದನ್ನು ನಾವು ಇದ್ದುಕೊಂಡು ಅನುಸರಿಸಿಕೊಂಡು ಈ ರೀತಿಯಾಗಿರತಕ್ಕಂತಹ ಜೀವನವನ್ನು ನಡೆಸಬೇಕು ಎಂಬುದಾಗಿ ಕೃಷ್ಣ ಹೇಳುವಂತಹದ್ದು. ಅದಕ್ಕೋಸ್ಕರ ವಿಪಶ್ಚಿತರದನೆ ಮಳೆ ಬೆಸಿರು ಹಸಿದೃಶಿ ಜಯಾಜಯ ಖಳಲ ನಿಂದೆ. ಯಾರು ದುರ್ಜನರಿದ್ದಾರೆ ಅವರ ನಿಂದೆಯನ್ನು ಮಾಡಲೇಬೇಕು. ದುರ್ಜನರ ನಿಂದೆ ಮಾಡಲೇಬೇಕಾಗಿರತಕ್ಕಂತಹದ್ದು. ಯಾರು ಅಸಜ್ಜನರಿದ್ದಾರೆ ಅಸಜ್ಜನರ ನಿಂದೆ ಅದು ಮಾಡಲೇಬೇಕಾಗಿರತಕ್ಕಂತಹದ್ದು. ಅಂತಹ ಇನ್ನು ಆ ಮದ್ದಾನೆಯಂತಿದೆ ಚರಿಸಿದರು. ನೀನು ಹೇಗಿರಬೇಕು ಅಂತ ಕೇಳಿದ್ರೆ ಒಂದು ಮದಭರಿತವಾಗಿರತಕ್ಕಂತಹ ಆನೆ ಹೇಗಿರ್ತದೆಯೋ ಆ ರೀತಿಯಾಗಿ ನೀನಿರಬೇಕು. ಯಾವುದಕ್ಕೂ ಕೂಡ ನೀನು ಅಳುಕದೆ ಒಂದು ರೀತಿಯಾಗಿರತಕ್ಕಂತಹ ಸ್ವಚ್ಛವಾಗಿರತಕ್ಕಂತಹ ಜೀವನವನ್ನು ನಡೆಸಬೇಕು ಎಂಬುದಾಗಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಏನು ಕೃಷ್ಣನ ಮಾತಿದೆ, ಆ ಕೃಷ್ಣನ ಮಾತಿನ ಆಂತರ್ಯದ ಹಿನ್ನೆಲೆಯಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಜಡಭರತ ಹೇಗಿದ್ದ ಅಂತ ಕೇಳಿದರೆ ಜಡಭರತನಂತೆ ಒಬ್ಬ ಛಂಡಿಲ ಸಂವೇಶನ ಉನ್ಮರ್ದನ ಮಜ್ಜನೇನ ರಜಸ ಮಹಾಮಣಿರಿವ ಅನಭಿರ್ವ್ಯಕ್ತ ಬ್ರಹ್ಮವರ್ಚಸ ಕರ್ಪಟಾವೃತ ಕವಿರುಪವೇತೇನೋರುವಶಿನ ದ್ವಿಜಾತಿರಿತಿ ಬ್ರಹ್ಮಬಂಧುರಿತಿ ಸಂಜ್ಞೆಯ ಅಜ್ಜನಾವತೋ ವಿಚಾರ. ಅವನು ಇರತಕ್ಕಂತಹ ಸ್ವರೂಪ ಹೇಗಿತ್ತು ಅಂತ ಕೇಳಿದರೆ ಜಡಭರತನ ದೃಷ್ಟಾಂತವನ್ನು ಕೊಡ್ತಾರೆ. ಜಡಭರತ ಹೇಗಿದ್ದ ಅಂತ ಕೇಳಿದರೆ ಜಡ ಯಾವುದನ್ನೂ ಕೂಡ ತನಗೆ ಅಂಟಿಸಿಕೊಳ್ಳದೆ, ಯಾವುದಕ್ಕೂ ಕೂಡ ವಿಪರೀತವಾಗಿ ಮೋಹಕ್ಕೊಳಗಾಗದೆ ಇದು ನನ್ನದು ಅಂತ ಹೇಳಿಕೊಂಡು ಆ ಯಾವ ಗೋಜಿಗೂ ಕೂಡ ಹೋಗ್ತಾ ಇಲ್ಲ. ತಾನಾಯಿತು ನನ್ನ ಕೆಲಸವಾಯಿತು ಅಂತ ಹೇಳಿಕೊಂಡು ಇರತಕ್ಕಂಥವನು ಜಡಭರತ. ಅಂತಹ ಜಡಭರತನಂತೆ ನಾವಿರಬೇಕು. ಆ ಜಡಭರತ ಬೂದಿ ಮುಚ್ಚಿದ ಕೆಂಡ. ಜ್ಞಾನಿಗಳ ಲಕ್ಷಣ ಇದು. ಜ್ಞಾನಿಗಳು ಹೇಗಿರ್ತಾರೆ ಅಂತ ಕೇಳಿದರೆ ಜ್ಞಾನಿಗಳು ಈ ವ್ಯವಸ್ಥೆಯಲ್ಲಿರ್ತಾರೆ. ತಾವು ತಮ್ಮ ಕಾರ್ಯವನ್ನು ಮಾಡಿಕೊಂಡು ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಹೇಳಿಕೊಂಡು ತಮ್ಮ ಕಾರ್ಯದಲ್ಲಿ ಕಿಂಚಿತ್ತೂ ಕೂಡ ಲೋಪವನ್ನು ಬರಿಸಿಕೊಳ್ಳದೆ ತಾವು ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅಂತಹ ಆ ರೀತಿಯಲ್ಲಿ ನಾವು ಇರಬೇಕು ಎಂಬುದಾಗಿ ಹೇಳ್ತಾರೆ. ಇದನ್ನು ಜಗನ್ನಾಥದಾಸರು ಕೂಡ ನಮಗೆ ಈ ವಿಚಾರವನ್ನು ತಿಳಿಸಿಕೊಡ್ತಾರೆ. ಹೀಗಿರಬೇಕು ಎಂಬುದನ್ನು ಹೇಳಿದ ನಂತರ ಇದಕ್ಕೆ ಪ್ರಮಾಣಗಳು ಭಾಗವತವು ತಿಳಿಸಿಕೊಡ್ತದೆ, ಭಗವದ್ಗೀತೆಯು ತಿಳಿಸಿಕೊಡ್ತದೆ. ಹೀಗೆ ಬೇರೆ ಬೇರೆ ಆ ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಇದೆಲ್ಲವೂ ಕೂಡ ಏನನ್ನ ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು, ಯಾವುದನ್ನು ವಿಚಾರ ಮಾಡಲಿಕ್ಕೆ ಹೊರಟಿರತಕ್ಕಂತಹದ್ದು ಅಂತ ಕೇಳಿದರೆ ಇದರ ಅನುಸಂಧಾನವನ್ನು ಇರಿಸಿಕೊಂಡು ನಾವಿರಬೇಕು ಎಂಬುದಾಗಿ ಹೇಳಿ ಅದಾದ ಮೇಲೆ ಅವಧೂತಚರ್ಯೆಯನ್ನು ಮಾಡಬೇಕು. ಮುಂದೆ ಹೇಳ್ತಾರೆ ಜಗನ್ನಾಥದಾಸರು, ಎಲ್ಲ ಕ್ರಿಯೆಗಳು, ಎಲ್ಲ ಕರ್ಮಗಳು, ದ್ರವ್ಯ ಏನೆಲ್ಲ ನಾವು ಪ್ರಾತಃ ಪ್ರಭೃತಿ ಸಾಯಾಂತ ಅಂತ ಹೇಳಿಕೊಂಡು ಏನೆಲ್ಲ ಚಿಂತನೆ ಮಾಡ್ತೇವೆ, ಸಾಯಾದಿಯಿಂದ ಪ್ರಾತಃ ಕಾಲ ತನಕ
ಪ್ರಾತಃ ಕಾಲದಿಂದ ಸಾಯಂಕಾಲ ತನಕ ಯತ್ ಕರೋಮಿ ಜಗನ್ನಾಥ ತದಸ್ತು ಭೋಜನಂ ಅಂತ ಎಲ್ಲ ಕರ್ಮಗಳು ಕೂಡ ಅದು ಭಗವಂತನ ಪೂಜೆ ಅಂತ. ಭಗವಂತನ ಪೂಜೆ ಅಂತಾಗಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿರತಕ್ಕಂತಹದ್ದು ನಾವು ಏನನ್ನು ಬೇಕಾದರೂ ಮಾಡೋಣ. ಒಬ್ಬ ವಿದ್ಯಾರ್ಥಿಗೆ ಪಾಠವನ್ನು ಮಾಡ್ತಾನೆ, ಅಥವಾ ಇನ್ನೊಂದು ಏನೋ ಒಂದು ಕರ್ಮವನ್ನು ಮಾಡ್ತಾನೆ, ಅಥವಾ ಇನ್ನಿತರ ಯಾವುದೋ ಒಂದು ಬಾಹ್ಯವಾಗಿರತಕ್ಕಂತಹ ಲೌಕಿಕವಾಗಿರತಕ್ಕಂತಹ ಒಂದು ತನ್ನ ಜೀವನವನ್ನು ನೋಡಿಕೊಳ್ಳುವುದಕ್ಕೋಸ್ಕರ, ತನ್ನ ಜೀವನವನ್ನು ಸಾಗಿಸುವುದಕ್ಕೋಸ್ಕರವಾಗಿ ಏನನ್ನೋ ಮಾಡ್ತಾ ಇದ್ದಾನೆ ಅಂತಾದರೆ ಅವನು ಆ ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಅದು ಭಗವತ್ ಪೂಜೆ ಅಂತ ಅನಿಸಿಕೊಳ್ತದೆ. ಹೇಗೆ ಅದಕ್ಕೆ ಹೇಳ್ತಾರೆ ಜಗನ್ನಾಥದಾಸರು, ಕಾನನಗ್ರಾಮಸ್ಥ ಸರ್ವ ಪ್ರಾಣಿಗಳು ಪ್ರತಿ ದಿವಸಲಿ ಏನೇನು ಮಾಡುವ ಕರ್ಮಗಳು ಹರಿಪೂಜೆ ಎಂದರಿದು ಧೇನಿಸುತ್ತ ಸದ್ಭಕ್ತಿಯಲ್ಲಿ ಪವಮಾನಮುಖ ದೇವಾಂತರಾತ್ಮಕ ಶ್ರೀನಿವಾಸನಿಗರ್ಪಿಸುತ್ತ ಮೋದಿಸುತ್ತ ನಡೆಯುತ್ತಿರು. ಜಗನ್ನಾಥದಾಸರು ಹೇಳುವಂತಹ ಮಾತು ತುಂಬ ಚೆನ್ನಾಗಿದೆ. ಕಾನನಗ್ರಾಮಸ್ಥ ಅರಣ್ಯದಲ್ಲಿ, ಅದೇ ರೀತಿಯಾಗಿ ಲೌಕಿಕವಾಗಿರತಕ್ಕಂತಹ ಈ ಜಗತ್ತಿನಲ್ಲಿ ಯಾವುದೆಲ್ಲ ಪ್ರಾಣಿಗಳು ಜೀವನವನ್ನು ನಡೆಸುತ್ತಾ ಇವೆಯೋ ಎಲ್ಲ ಪ್ರಾಣಿಗಳು ಕೂಡ ಏನೇನು ಕರ್ಮಗಳು ಏನೇನು ಕರ್ಮಗಳನ್ನು ಮಾಡ್ತಾವೆಯೋ ಆ ಎಲ್ಲ ಕರ್ಮಗಳು ಕೂಡ ಅದು ಭಗವಂತನ ಪೂಜನೆ ಆಗ್ತದೆ. ಭಗವಂತನ ಪಾಠವನ್ನು ಮಾಡುವಂತಹದ್ದು ಅಥವಾ ಇನ್ನಿತರ ಏನನ್ನು ನಾವು ಏನೇನು ಕರ್ಮಗಳನ್ನು ದಿನದ ಆರಂಭದಿಂದ ದಿನದ ಅಂತ್ಯ ತನಕ ಏನನ್ನ ಕರ್ಮಾಂಗಗಳನ್ನು ಕೆಲಸವನ್ನು ಮಾಡ್ತೇವೆಯೋ, ಕ್ರಿಯೆಗಳು ನಮ್ಮಿಂದ ಏನೆಲ್ಲ ಆಗ್ತವೆಯೋ ಆ ಎಲ್ಲ ಕರ್ಮಗಳು ಕೂಡ ಅದು ಭಗವಂತನ ಪೂಜೆಯಾಗಲಿಕ್ಕೆ ಸಾಧ್ಯ ಇದೆ. ಹೇಗೆ, ಯಾವಾಗ ಅಂತ ಕೇಳಿದರೆ ಅದಕ್ಕೆ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಚಿಂತನೆ. ಆ ಭಗವಂತನ ಸಾತ್ವಿಕವಾದಂತಹ ಪೂಜೆಯ ಚಿಂತನೆಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಭಗವಂತನ ಆ ಪೂಜೆ ಯಾವಾಗ ಆಗಲಿಕ್ಕೆ ಸಾಧ್ಯ, ಅಥವಾ ಅದೆಲ್ಲವೂ ಕೂಡ ಪೂಜೆ ಅಂತ ಅನಿಸಿಕೊಳ್ಳೋದು ಯಾವಾಗ ಅಂತ ಕೇಳಿದರೆ ಅದಕ್ಕೆ ಎಲ್ಲ ಪ್ರಾಣಿಗಳು, ಏನೇನು ಪ್ರಾಣಿಗಳು ಭಗವಂತ ಈ ದೇಹದಲ್ಲಿ ಇದ್ದುಕೊಂಡು ಚೇಷ್ಟೆಗಳನ್ನು ಮಾಡಿಸ್ತಾನೋ ಆ ಎಲ್ಲ ಕರ್ಮಗಳು ಕೂಡ ಭಗವಂತನ ಪೂಜೆ ಆಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಜಗನ್ನಾಥದಾಸರು ಹೇಳುತ್ತಾರೆ, ಈ ಪ್ರಾಣಿಗಳು ಮಾಡುವಂತಹ ಪೂಜೆ ಅದು ಈ ಚಿಂತನೆ ತನ್ಮೂಲಕವಾಗಿ ಧ್ಯಾನಿಸುತ್ತಾ ಕರ್ಮಗಳು ಸದ್ಭಕ್ತಿಯಲ್ಲಿ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದರೆ, ನಮ್ಮಲ್ಲಿ ನಾವು ಎಲ್ಲವನ್ನೂ ಮಾಡ್ತೇವೆ, ನಾವು ದೇವರಿಗೆ ಕೊಡದೇ ಇರತಕ್ಕಂತಹದ್ದು ಒಂದೇ ಒಂದು, ಅದು ಯಾವುದು ಅಂತ ಕೇಳಿದರೆ ನಾವು ದೇವರಲ್ಲಿ ಹೇಳ್ತೇವೆ, ನಾನು ನಿನಗೆ ಬೇರೆ ಎಲ್ಲವನ್ನೂ ಕೊಡ್ತೇನೆ, ಭಕ್ತಿ ಒಂದು ಬೇಡ ಅಂತ. ಆದರೆ ಭಗವಂತ ಕೇಳುವಂತಹದ್ದು ಏನು ಅಂತ ಕೇಳಿದರೆ ನನಗೆ ಬೇಕಾದ್ದು ಒಂದು ಮಾತ್ರ, ನಿನ್ನ ಭಕ್ತಿ ಮಾತ್ರ. ಆ ಭಕ್ತಿ ಒಂದನ್ನು ಬಿಟ್ಟು ಬೇರೆಲ್ಲವನ್ನೂ ಕೊಡ್ತೇವೆ. ಆದರೆ ಭಗವಂತ ಕೇಳುವಂತಹದ್ದು ಸಂಪತ್ತು ನನಗೆ ಏನೂ ಬೇಡ, ನನಗೆ ಬೇಕಾಗಿರತಕ್ಕಂತಹದ್ದು ಭಕ್ತಿ ಮಾತ್ರ. ಭಕ್ತೀಕ ವಶ್ಯ ಪ್ರಭು ಅಂತ ಹೇಳ್ತಾರೆ. ಅಂತಹ ಭಕ್ತಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಸದ್ಭಕ್ತಿಯಲ್ಲಿ ಪವಮಾನ ಮುಖ, ನಾವು ಏನೆಲ್ಲ ಕರ್ಮಗಳನ್ನು ಮಾಡ್ತೇವೆ ಅದು ಪ್ರಾಣದೇವರ ಮೂಲಕವಾಗಿ ಅರ್ಪಣೆ ಮಾಡುವಂತಹದ್ದು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಅಂತ ಹೇಳಿಕೊಂಡು ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಿಸುವಂತಹದ್ದು. ಆ ರೀತಿಯಾಗಿ ಪವಮಾನ ಮುಖ ದೇವಾಂತರಾತ್ಮಕ, ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿರತಕ್ಕಂತಹ ಪವಮಾನ ರೂಪನ, ಪವಮಾನದಲ್ಲಿ ಪವಮಾನ ನಾಮಕನಾಗಿರತಕ್ಕಂಥವನು ಅಂತಹ ಭಗವಂತನಿಗೆ ಅರ್ಪಿಸುತ್ತಾ ಇರಬೇಕು. ಇದು ನಮ್ಮ ಜೀವನದ ವ್ಯವಸ್ಥೆ. ಹೇಗೆ ಅಂತ ಕೇಳಿದರೆ ಪಾಂಚರಾತ್ರದ ಒಂದು ಮಾತನ್ನು ನಾವು ನಿತ್ಯದಲ್ಲಿಯೂ ಕೂಡ ಅನುಸಂಧಾನ ಮಾಡುವಂತಹದ್ದಿದ್ದೇ ಇದೆ. ಅದ್ಯ ತಿಷ್ಠತಿ ಯತ್ ಕಿಂಚಿತ್ ಕಲ್ಪಿತಂ ಚಾಪರೇ ಗೃಹೇ ಪಕ್ವಮನ್ನಂ ಸಪಾನೀಯಂ ಸರ್ವೋಪಸ್ಕರ ಸಂಯುತಂ ಸ್ಥಾಕಾಲಂ ಮನುಷ್ಯಾಧ್ಯೈ ಭೋಕ್ಷ್ಯಮಾಣಂ ಬುಭುಕ್ಷುಭಿಃ
ಅನ್ನಾನಿ ಪಾಯಸ ಮುಖಾನಿ ವಿಶುದ್ಧಿಮಂತಿ ಸ್ನಿಗ್ಧಾನಿ ಸತ್ಕದಲಿ ಮೋದಕ ಸಂಭೃತಾನಿ ಸರ್ಪಿರ್ಗುಳೈ ಮಧುಬಿರಾರ್ದ್ರತಮಾನಿ ಭೂಯ ಸ್ವಾಮಿನ್ ಸಮರ್ಪಯತಿ ಧನ್ಯತಮೋ ನರಃ ತೇ ತೇ ನಮಃ ತೇ ಸಮರ್ಪಯತಿ. ಯಾರು ನಿನಗೆ ಇಂತಹದ್ದನ್ನು ಸಮರ್ಪಣೆ ಮಾಡ್ತಾನೋ ಅಂದರೆ ಏನಾಯಿತು, ಭಗವದ್ದತ್ತವಾದದ್ದು ಯಾವುದೂ ಕೂಡ ತಾನು ತಂದದ್ದ ಅಂತ ಕೇಳಿದರೆ ತಾನು ತಂದಿರತಕ್ಕಂತಹದ್ದು ಯಾವುದೂ ಇಲ್ಲ. ನಾವು ತಂದಿರತಕ್ಕಂತಹದ್ದು ದೇಹವೂ ನಮ್ಮದಲ್ಲ. ಯಾಕೆ? ದೇಹ ಭಗವಂತ ಕೊಟ್ಟಿದ್ದಾನೆ. ಈ ದೇಹವನ್ನು ಕೂಡ ನಾವು ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗಲೇಬೇಕು. ಎಲ್ಲಿಯ ತನಕ ದೇಹ? 10 ವರ್ಷ, 20 ವರ್ಷ, 50 ವರ್ಷ, 60 ವರ್ಷ, 80 ವರ್ಷ, 90 ವರ್ಷ, 100 ವರ್ಷ, ಬೇಡ 120 ವರ್ಷ ಬದುಕ್ತಾನ? ಅದು ಗೊತ್ತಿಲ್ಲ. ಎಲ್ಲಾದರೂ ಕೂಡ ಒಂದಲ್ಲ ಒಂದು ದಿವಸ ದೇಹವನ್ನು ಬಿಟ್ಟು ಹೋಗಲೇಬೇಕು, ದೇಹವನ್ನು ತ್ಯಾಗ ಮಾಡಲೇಬೇಕು. ಆದ್ದರಿಂದ ಈ ಒಂದು ಕಹಿಯಾಗಿರತಕ್ಕಂತಹ ಸತ್ಯ ಇದು. ಇದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಮಾತ್ರ ನಾನು ಯಾವತ್ತೂ ಪರ್ಮನೆಂಟ್ ಅಂತ ಹೇಳಿಕೊಂಡು ಹಾರಾಡ್ತೇವೆ ಹೊರತು ನಾನು ಯಾವತ್ತೂ ಇದನ್ನು ಬಿಟ್ಟು ಹೋಗಲಿಕ್ಕಿರುವವನು ಎಂಬುದಾಗಿ ಕಲ್ಪನೆ ಇಲ್ಲ ನಮಗೆ. ಅದಕ್ಕೋಸ್ಕರ ಇದನ್ನು ಈ ಕಹಿಯಾಗಿರತಕ್ಕಂತಹ ಕಟುವಾಗಿರತಕ್ಕಂತಹ ಚಿಂತನೆಯನ್ನು ನಮ್ಮಲ್ಲಿ ದಿನನಿತ್ಯದ ಕೂಡ ಮಾಡಿಕೊಡಬೇಕು. ಭಗವಂತ ಇದನ್ನು ಕೊಟ್ಟಿದ್ದಾನೆ, ಕೊಟ್ಟದ್ದನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಹೇಗೆ ಅರ್ಪಣೆ ಮಾಡಬೇಕು? ಏನನ್ನು ಅರ್ಪಣೆ ಮಾಡಬೇಕು ಕೇಳಿದರೆ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೇನೂ ಇಲ್ಲ. ಭಗವಂತನಿಗೆ ಕೊಡುವಂತಹದ್ದು ಒಳಗಿರತಕ್ಕಂತಹ ಅಂತಃಕರಣ ಮಾತ್ರ. ಭಗವಂತ ಹೇಳುವುದು ಏನನ್ನ ಕೇಳಿದರೆ ಈ ಶುದ್ಧವಾಗಿರತಕ್ಕಂತಹ ಅಂತಃಕರಣ. ಭಗವಂತನಿಗೆ ಬೇಕಾಗಿರತಕ್ಕಂತಹದ್ದು ಅದೇ. ಭಗವಂತ ಏನು ನಮ್ಮ ಹತ್ರ ಸಂಪತ್ತನ್ನು ಕೊಡು ಅಂತ ಕೇಳಲಿಲ್ಲ, ಮತ್ತು ಕೊಡಬೇಕಾಗಿರತಕ್ಕಂತಹದ್ದನ್ನು ಬಿಟ್ಟು ಮತ್ತೆಲ್ಲ ಅವನಿಗೆ ಕೊಡ್ತಾ ಇದ್ದೇವೆ. ಭಗವಂತ ನನಗೆ ಕೊಡಬೇಕಾಗಿರತಕ್ಕಂತಹದ್ದು ಆ ಭಕ್ತಿಯನ್ನು, ಆ ನಿರ್ಮಲ ಭಕ್ತಿ, ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಂತ ಹೇಳಿಕೊಂಡು ವ್ಯಾಸರಾಜರು ಒಂದು ಮಾತನ್ನು ಹೇಳ್ತಾರೆ. ಯಾವುದು ಜಗತ್ತಿನಲ್ಲಿರತಕ್ಕಂತಹ ಈ ಸಿದ್ಧಾಂತದ ಯಥಾರ್ಥವಾಗಿರತಕ್ಕಂತಹ ವಿಚಾರವನ್ನು ಹೇಳುವಾಗ ಏನೆಲ್ಲ ಜಗತ್ತಿನಲ್ಲಿದೆ ಅಂತ ಕೇಳಿದರೆ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತ್ರದಯಂ ಪ್ರಮಾಣಮಖಿಲಾಂನೈಕ ವೇದ್ಯೋ ಹರಿಹಿ ಅಂತ ಹೇಳಿಕೊಂಡು ಹೇಳ್ತಾರೆ. ಭಗವಂತನನ್ನು ಕಾಣಬೇಕು, ಭಗವಂತನನ್ನು ಸಿಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಮಾರ್ಗ ಏನು ಅಂತ ಕೇಳಿದರೆ ಅಮಲಾ ಭಕ್ತಿಶ್ಚ ತತ್ಸಾಧನಂ, ಅಮಲವಾಗಿರತಕ್ಕಂತಹ ಭಕ್ತಿ, ನಿರ್ಮಲವಾಗಿರತಕ್ಕಂತಹ ಭಕ್ತಿ, ಮಲರಹಿತವಾಗಿರತಕ್ಕಂತಹ ಭಕ್ತಿ. ಯಾವುದು ನಿರ್ಮಲವಾಗಿರತಕ್ಕಂತಹದ್ದು? ಅಪೇಕ್ಷೆಗಳು, ಆಕಾಂಕ್ಷೆಗಳು ಇಲ್ಲದೇ ಇರತಕ್ಕಂತಹದ್ದೇ ನಮ್ಮದು. ನಾವು ದೇವರ ಬಳಿಗೆ ಹೋಗುವಾಗ ನಮ್ಮ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ನನಗೊಂದು ಕೆಲಸ ಸಿಗಬೇಕು, ನನಗೊಂದು ಹಾಗಾಗಬೇಕು, ಹೀಗಾಗಬೇಕು ಅಂತ ಹೇಳಿಕೊಂಡೇ ನಮ್ಮದು ಪ್ರಾರ್ಥನೆಗಳು. ನಾವು ದೇವರನ್ನು ಕೇಳುವಂತಹ ಬಗೆ ಏನು ಕೇಳಿದ್ರೆ ಇದನ್ನೇ ನಮ್ಮದು ಮೊದಲಿಗೆ ಲಿಸ್ಟ್. ದೇವರೇ ನನಗಿದು ಬೇಕು, ಇದು ಕೊಟ್ಟಿ ಅಂತಾದರೆ ನನಗೆ ಮತ್ತೆ ನಿನಗೆ ನಾನು ಎಲ್ಲವನ್ನು ಕೊಡ್ತೇನೆ ಅಂತ. ದೇವರು ವ್ಯಾಪಾರಿ ಅಲ್ಲ, ದಳ್ಳಾಳಿ ಅಲ್ಲ. ದೇವರಿಗೆ ನಾನು ಇದು ಕೊಡ್ತೇನೆ ಆದ್ದರಿಂದ ನನಗಿದು ಕೊಡು. ದೇವರು ವ್ಯಾಪಾರವನ್ನು ಮಾಡಲಿಕ್ಕಿರತಕ್ಕಂತಹ ವ್ಯಕ್ತಿಯಲ್ಲ. ನಾವು ವ್ಯಾಪಾರ ಮುಖವಾಗಿ ದೇವರನ್ನು ನೋಡಿದರೆ ನಮಗೂ ಕೂಡ ವ್ಯಾಪಾರವೇ ಸಿಗುವಂತಹದ್ದು ಭಗವಂತನ ವಾಸ್ತವಿಕವಾಗಿರತಕ್ಕಂತಹ ಸಂಪತ್ತಿನ ಅನುಭವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮದು ದೇವರಲ್ಲಿ ಪ್ರಾರ್ಥನೆಯೇ ಆಗಿರ್ತದೆ. ಕೇಳುವುದು ತಪ್ಪಲ್ಲ, ಕೇಳುವಂತಹದ್ದನ್ನು ಹೇಗೆ ಕೇಳಬೇಕು ಅಂತ ಗೊತ್ತಿಲ್ಲ. ದಾಸರು ಇದಕ್ಕೆ ಒಳ್ಳೆಯ ಒಂದಷ್ಟು ನಮಗೆ ಚಿಂತನೆಗಳನ್ನು ಹಾಕಿಕೊಡ್ತಾರೆ. ಏನನ್ನು ಕೇಳಬೇಕು, ಹೇಗೆ ಕೇಳಬೇಕು ಅಂತ. ಕೇಳುವುದಕ್ಕೂ ಕೂಡ ಒಂದು ರೀತಿಯಾಗಿರತಕ್ಕಂತಹ ರೀತಿಯನ್ನು ಹೇಳಿಕೊಡ್ತಾರೆ. ಕೇಳಿದರೆ ಎನ್ನೊಡೆಯನ ಕೇಳುವೆನು ಅಂತ ಹೇಳಿಕೊಂಡು ಕೇಳಲಿಕ್ಕೆ ಹೋದರೆ ನಾವು ಯಾರ್ಯಾರನ್ನೋ ಕೇಳಲಿಕ್ಕೆ ಹೋಗ್ತೇವೆ. ಕೇಳುವುದಾದರೂ ಕೂಡ ಅವನನ್ನೇ ಕೇಳುವ, ಭಗವಂತನಲ್ಲಿಯೇ ಕೇಳುವ. ಭಗವಂತ ಕೊಡ್ತಾರ ಕೇಳಿದ್ರೆ ಭಗವಂತ ನಿಶ್ಚಿತವಾಗಿ ಕೊಡ್ತಾನೆ. ಯಾಕೆ ಕೊಡೋದಿಲ್ಲ? ದ್ರೌಪದಿಗೆ ಕೊಡಲಿಲ್ವ? ವಿದುರನಿಗೆ ಕೊಡಲಿಲ್ವ? ಕೃಷ್ಣನಿಗೆ ಅರ್ಜುನನಿಗೆ ಕೊಡಲಿಲ್ವ? ಅಥವಾ ಭೀಮಸೇನ ವಿಭೀಷಣಾದಿಗಳಿಗೆ ಕೊಡಲಿಲ್ವ? ಬೇಕಾದಷ್ಟು ದೃಷ್ಟಾಂತಗಳು ಸಿಗ್ತವೆ. ಭಗವಂತ ಕೊಡುವುದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿದೆ. ನಮ್ಮ
ಅಕ್ರೂರ ವರದ, ಅಜಾಮಿಳ ವರದ, ಅಂಬರೀಷ ವರದ, ಧ್ರುವ ವರದ, ಗಜೇಂದ್ರ ವರದ ಇವರೆಲ್ಲರೂ ಕೂಡ ಭಗವಂತನಲ್ಲಿಯೇ ಕೇಳಿ ಮೇಲೆ ಬಂದವರು. ಆದ್ದರಿಂದ ಕೇಳೋದಕ್ಕೆ ಯಾರನ್ನ ಕೇಳಬೇಕು? ಭಗವಂತನಲ್ಲಿ ಕೇಳಬೇಕು. ಅಂತಹ ಆ ಭಗವಂತನಲ್ಲಿ ಆದರೆ ಅವರು ಕೇಳಿದಂತಹ ಶೈಲಿ ಹೇಗಿತ್ತು, ಅವರು ಯಾವ ರೀತಿಯಾಗಿ ಕೇಳಿದರು ಅಂತ ಕೇಳಿದರೆ ಭಕ್ತಿ. ಅವರಲ್ಲಿದ್ದದ್ದು ಸಂಪತ್ತಲ್ಲ, ಅವರಲ್ಲಿ ಇದ್ದದ್ದು ಸಾತ್ವಿಕವಾಗಿರತಕ್ಕಂತಹ ಭಕ್ತಿಯೇ ಹೊರತು ಬೇರೆ ಏನೂ ಇರಲಿಲ್ಲ. ಅಂತಹ ಸಾತ್ವಿಕವಾಗಿರತಕ್ಕಂತಹ ಭಕ್ತಿಯಿಂದ ಅವರು ಕೇಳಿದರು, ಮೋದಿಸ್ತಾ ಅಂತಹ ಆವಾಗ ಭಗವಂತ ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವರಲ್ಲಿ ಕೇಳಿದಾಗ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಸರಿ, ಇಂತಹ ಇದೆಲ್ಲವೂ ಸಕಲ ಕರ್ಮಗಳು ಕೂಡ ಅದು ಭಗವಂತನ ಪೂಜೆ ಅಂತ ಆಯಿತು. ಭಗವಂತನ ಪೂಜೆ ಅಂತ ಆದಮೇಲೆ ಭಗವಂತ ನಿಶ್ಚಿತವಾಗಿಯೂ ಕೂಡ ಅನುಗ್ರಹ ಮಾಡ್ತಾನೆ ಅಂತೂ ಆಯಿತು. ಸರಿ, ಭಗವಂತನ ವ್ಯಾಪ್ತಿ ಇಲ್ಲಿ ತನಕ ಭಗವಂತ ಎಲ್ಲಿದ್ದಾನೆ? ಭಗವಂತನಿಗೆ ಏನಾದರೂ ಕೂಡ ಲಿಮಿಟೇಷನ್ಸ್ ಉಂಟಾ ಅಂತ ಕೇಳಿದ್ರೆ ಇಲ್ಲ. ಭಗವಂತ ಲಿಮಿಟೇಷನ್ ಇಲ್ಲದವನು. ಅವನಿಗೆ ಹೆಸರೇ ಅನಂತ ಅಂತ, ಅಂತರಹಿತ ಅನಂತ. ಭಗವಂತ ಎಲ್ಲಿಯ ತನಕ ಅವನ ವ್ಯಾಪ್ತಿ? ಯಾವುದೋ ಒಂದು ಸೀಮೆ. ಒಬ್ಬ ರಾಜ ಅವನು ಯಾವುದೋ ಒಂದು ಗಡಿಯ ತನಕ ರಾಜ ಅಷ್ಟೇ, ಅದರ ನಂತರ ಅವನ ರಾಜ್ಯದ ವ್ಯಾಪ್ತಿ ಇಲ್ಲ. ಅದೇ ರೀತಿಯಾಗಿ ಈ ಭಗವಂತನಿಗೆ ವ್ಯಾಪ್ತಿ, ಭಗವಂತ ಎಲ್ಲಿಯ ತನಕ ಅಂತ ಕೇಳಿದ್ರೆ ಅವನಿಗೆ ವ್ಯಾಪ್ತಿ ಅದು ಅಂತ ಇರದೇ ಇರತಕ್ಕಂತಹದ್ದು, ಅದು ಕೊನೆ ಇರದೇ ಇರತಕ್ಕಂತಹ ವ್ಯಾಪ್ತಿ ಭಗವಂತನದ್ದು. ಆದ್ದರಿಂದ ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಲೋಕನೀಯನು ಲೋಕದಳು ಶುನಿ ಸೂಕರಾದಿಗಳೊಳಗೆ ನೆಲೆಸಿ ಏಕಮೇವ ಅದ್ವಿತೀಯ ಬಹುರೂಪಾಹ್ವಯಗಳಿಂದ ತಾ ಕರೆಸುತ್ತ ಒಳಗಿರುವುದು ತಿಳಿಸದೆ ಶ್ರೀ ಕಮಲಭವ ಮುಖ್ಯ ಸಕಲದಿ ದಿವೌಕಸ ಗಣಾರಾಧ್ಯ ಕೈಗೊಂಡು ಅನವರತ ಪೊರೆವ. ಭಗವಂತ ಹೇಗಿದ್ದಾನೆ? ಭಗವಂತನನ್ನು ನಾವು ಅವನನ್ನು ಹೇಳಿದ್ರಿಂದಾಗಿ ಭಗವಂತ ದೊಡ್ಡವನಾದ, ನಾವು ಅವನನ್ನು ಹೇಳಿಲ್ಲವಾದ್ರಿಂದಾಗಿ ಅವನು ಚಿಕ್ಕವನಾದ, ಹಾಗೊಂದು ಇಲ್ಲವೇ ಇಲ್ಲ. ಭಗವಂತ ಸದನಾದು ಸಾಧು ನ ಕರ್ಮಣ ಭೂಯಾನ್ ನೋ ಯೇ ವಾ ಅಸಾಧುನ ಅಸಾಧುನ ಕನೀಯಾನ್ ಏಷಃ ಸರ್ವೇಶ್ವರ. ಭಗವಂತ ನಾವು ಹೇಳಿದ್ದರಿಂದಾಗಿ ಕನಿಷ್ಠ ಅಂತೂ ಆಗೋದಿಲ್ಲ, ನಾವು ಹೇಳಿದ್ದರಿಂದಾಗಿ ಅವನು ಶ್ರೇಷ್ಠ ಅಂತೂ ಆಗೋದಿಲ್ಲ. ಭಗವಂತ ವಾಸ್ತವಿಕವಾಗಿ ಅವನು ಸರ್ವೇಶ್ವರ. ಭಗವಂತ ಸರ್ವೇಶ್ವರನಾಗಿರತಕ್ಕಂಥವನು. ರಾಮಾಯ ಶಾಶ್ವತ ಸವೇಸ್ತ್ರತ ಷಡ್ಗುಣಾಯ ಸರ್ವೇಶ್ವರಾಯ ಸುಖಸಾರ ಮಹಾನ್ನಮಾಯ ಅಂತ ಅವನನ್ನು ಕರೆದದ್ದು. ಅಂತಹ ಭಗವಂತನನ್ನು ಏಕಮೇವಾದ್ವಿತೀಯಂ ಸ್ವಗತವೇದವರ್ಜಿತಂ ಸಮಾನವರ್ಜಿತಂಚ ಏಕಮೇವೇ ಅದ್ವಿತೀಯಂ ಬ್ರಹ್ಮ. ಅವನೊಬ್ಬನೇ, ಅವನಿಗೆ ಯಾವತ್ತೂ ಕೂಡ ವೃದ್ಧಿ ಹ್ರಾಸಾದಿಗಳಿಲ್ಲದೆ ಇರತಕ್ಕಂಥವನು. ವೃದ್ಧಿ ಹ್ರಾಸಾದಿಗಳು ಇರುವವನು ನಾವು. ಯಾವುದನ್ನೋ ಒಂದರಿಂದಾಗಿ ವೃದ್ಧಿ, ಯಾವುದರಿಂದಾಗಿಯೋ ಹ್ರಾಸ. ನಮಗೆ ನಮ್ಮವರನ್ನು ನೋಡಿದಾಗ ಖುಷಿ ಆನಂದ, ನಮ್ಮವರಲ್ಲದವರನ್ನು ದ್ವೇಷ, ಯಾರನ್ನೋ ದ್ವೇಷಿಗಳನ್ನು ನೋಡಿದಾಗ ಅದರಿಂದ ದ್ವೇಷ. ಈ ರೀತಿಯಾಗಿರತಕ್ಕಂಥ ವೃತ್ತಿಕ್ರಾಸಾದಿಗಳು ನಮಗೆ. ಆದರೆ ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ವೃತ್ತಿ ಹ್ರಾಸ ಇತ್ಯಾದಿಗಳು ಇಲ್ಲವೇ ಇಲ್ಲ. ಅಂತಹ ಭಗವಂತ ಇರ್ತಾನೆ. ಇಲ್ಲಿ ಈಗ ಜಗನ್ನಾಥರು ಹೇಳ್ತಾರೆ, ನೋಕನೀಯನು. ಭಗವಂತನಿಗೆ ಯಾರೂ ಕೂಡ ಸಮಾನವಾಗಿರತಕ್ಕಂಥವರಿದ್ದಾರಾ? ಇಲ್ಲ. ಅವನಿಗೆ ಸಮಾನರೂ ಇಲ್ಲ, ಅವನಿಗಿಂತ ಅಧಿಕಾರ ಇಲ್ಲ, ಅವನಿಗಿಂತ ಎಲ್ಲರೂ ಕೂಡ ಅವನಿಗಿಂತ ಕೆಳಗಿನವರದೇ ಹೊರತು ಭಗವಂತನಿಗಿಂತಲೂ ಕೂಡ ಉತ್ತಮರಾಗಿರತಕ್ಕಂಥವರು ಇಲ್ಲವೇ ಇಲ್ಲ. ಭಗವಂತ ಒಬ್ಬನೇ ಅತ್ಯುತ್ತಮನಾಗಿರತಕ್ಕಂಥವನು. ನೋಕನೀಯನು, ಲೋಕದಳು ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನ ರೂಪಗಳು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡಿರತಕ್ಕಂತಹದ್ದು. ಸಕಲ ಚೇತನ ಅಚೇತನ ಪ್ರಾಣಿ ಪ್ರಪಂಚದಲ್ಲಿ ಭಗವಂತ ವ್ಯಾಪಿಸಿಕೊಂಡು ತನ್ನ ರೂಪವನ್ನು ಇಟ್ಟಿದ್ದಾನೆ. ಅಂತಹ ಅದ್ವಿತೀಯನಾಗಿರತಕ್ಕಂತಹ ಭಗವಂತ ನೆಲೆಸಿ ಏಕಮೇವ ಅದ್ವಿತೀಯ ಆಗಿದ್ದುಕೊಂಡು
ಬಹುರೂಪಾಹ್ವಯಗಳಿಂದ ಅವನು ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ. ಅವನಿಗೆ ಒಂದು ರೂಪವೂ ಇದೆ, ಅನಂತ ರೂಪಗಳು ಇದೆ, ದಶರೂಪಗಳು ಇದೆ. ಹೀಗೆ ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ. ಭಗವಂತ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಇತ್ಯಾದಿ ರೂಪಗಳನ್ನು ಹೊಂದಿದ್ದಾನೆ. ಅದೇ ರೀತಿಯಾಗಿ 51 ರೂಪಗಳನ್ನು ಅಜಾದಿ 51 ರೂಪಗಳನ್ನು ಹೊಂದಿದ್ದಾನೆ. ಅದೇ ರೀತಿಯಾಗಿ ಭಗವಂತ ಅನಂತವಾಗಿರತಕ್ಕಂತಹ ರೂಪಗಳು, ಒಂದೊಂದು ರೂಪಗಳು ಕೂಡ ಅನಂತ, ಒಂದೊಂದು ಗುಣಗಳು ಕೂಡ ಅನಂತವಾಗಿರತಕ್ಕಂತಹದ್ದು. ಅಂತಹ ಭಗವಂತ ಬಹುರೂಪಾಹ್ಮಯಗಳಿಂದ ಎಲ್ಲ ರೂಪಗಳಲ್ಲೂ ಕೂಡ ತಾನಿದ್ದಾನೆ, ಆಯಾಯ ಪ್ರತಿಪಾದ್ಯನಾಗಿದ್ದಾನೆ. ಇದ್ದುಕೊಂಡು ತಾ ಕರೆಸುತ್ತ ಅವನನ್ನು ಕರೀತಾರೆ. ಕರೆದಿರತಕ್ಕಂತಹ ಭಗವಂತ ಏನಾಗಿದ್ದಾನೆ? ಕರೆಸುತ್ತ ಒಳಗಿರ್ದು. ಭಗವಂತ ಎಲ್ಲಿರ್ತಾನೆ ಕೇಳಿದ್ರೆ ಒಳಗಿದ್ದಾನೆ. ಕಾಣ್ತಾನ ಕೇಳಿದ್ರೆ ಇಲ್ಲ. ನಾವು ಯಾವುದೋ ಒಂದು ಇನ್ವೆನ್ಷನ್ ಮಾಡಿದೆವು ಅಂತ ಹೇಳಿದ್ರೆ, ನಮ್ಮಿಂದ ಯಾವುದೋ ಒಂದು ವಸ್ತು ಹುಟ್ಟಿತು ಅಂತಾದರೆ ಅದರಲ್ಲಿ ಮೇಡ್ ಇನ್ ಚೈನಾ, ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಜಪಾನ್ ಅಂತ ಹೇಳಿಕೊಂಡು ಹೆಸರು ಬರಲಿಕ್ಕೆ ಶುರುವಾಗುತ್ತೆ. ಆದರೆ ಅದ್ಭುತವಾಗಿರತಕ್ಕಂತಹ ಸೃಷ್ಟಿಯನ್ನು ಮಾಡಿ, ಜಗತ್ತನ್ನು ಮಾಡಿ, ಒಳಗಡೆ ಇದ್ದುಕೊಂಡು ತತ್ಸೃಷ್ಟ್ವಾ ತದೇವ ಪ್ರಾವಿಶತ್ ತದನ ಪ್ರವಿಶ್ಯ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೃತ್ತಿಗೆ ಅದರ ಎಲ್ಲ ಕ್ರಿಯೆಗಳಿಗೆ ತಾನೇ ಒಳಗೆ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ಆಯಾಯ ನಾಮದಿಂದಾಗಿ ಕರೀಲಿಕ್ಕೆ ಅವನನ್ನು ಕರೆದರು. ಭಗವಂತ ಈ ರೀತಿಯಾಗಿ ಒಳಗಿದ್ದ. ತಿಳಿಸದೆ ಮತ್ತು ತಾನಿದ್ದದನ್ನು ತಿಳಿಸ್ತಾನೋ ಹೇಳಿದ್ರೆ ಇಲ್ಲ, ಒಳಗಿದ್ದದ್ದನ್ನು ಅನುಭವಿಸಬೇಕಷ್ಟೇ. ಭಗವಂತ ಒಳಗಿದ್ದಾನೆ ಎಂಬುದನ್ನು ಚಿಂತನೆ ಮಾಡುವ ಮೂಲಕವಾಗಿ, ಅದನ್ನು ತುಂಬ ಆಳವಾಗಿರತಕ್ಕಂತಹ ಜ್ಞಾನದ ಮೂಲಕವಾಗಿ, ಅದರ ಉಪಾಸನೆಯನ್ನು ಮಾಡುವ ಮೂಲಕವಾಗಿ, ವೇದ ಉಪನಿಷತ್ತುಗಳನ್ನು ಅವಮರ್ಶನ ಮಾಡುವ ಮೂಲಕವಾಗಿ ಇದನ್ನು ಚಿಂತನೆ ಮಾಡಿಸಬೇಕು. ಇದ್ದುಕೊಂಡು ಶ್ರೀಕಮಲಭವ ಬ್ರಹ್ಮ ರುದ್ರ ಎಲ್ಲ ದೇವತೆಗಳಿಂದ ಆರಾಧ್ಯನಾಗಿ ಇರ್ತಾನೆ. ಕೈಗೊಂಡು ಅನವರತ ಪೊರೆವ. ಅವನು ಏನು ಮಾಡ್ತಾನೆ ಕೇಳಿದರೆ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅಂತಹ ಭಗವಂತ ಏಕಮೇವ ಅದ್ವಿತೀಯ. ಅವನು ಏಕ, ಒಬ್ಬನೇ. ಯಾಕೆ? ಸ್ವತಂತ್ರನಾಗಿರತಕ್ಕಂಥವನು ಭಗವಂತನನ್ನು ಬಿಟ್ಟು ಉಳಿದಂತಹ ಯಾವ ಜೀವರಾಶಿಗಳು ಕೂಡ ಸ್ವಾತಂತ್ರ್ಯ ಎಂಬುದು ಇಲ್ಲವೇ ಇಲ್ಲ. ಉಳಿದವರು ಎಲ್ಲರೂ ಕೂಡ ಬದ್ಧರೇ ಹೊರತು ಸ್ವಾತಂತ್ರ್ಯ ಯಾವ ಕಾಲಕ್ಕೂ ಕೂಡ ಕಲ್ಪನೆ ಮಾಡಲಿಕ್ಕಿಲ್ಲ. ಅಂತಹ ಭಗವಂತ ಒಬ್ಬನೇ ಸರ್ವೋತ್ತಮನಾಗಿ ಸ್ವತಂತ್ರನಾಗಿ ಈ ಜಗತ್ತನ್ನು ಹೊರೀತಾ ಇದ್ದಾನೆ, ಜಗತ್ತನ್ನು ಆಳುತ್ತಾ ಇದ್ದಾನೆ. ಅಂತಹ ಸಕಲ ಜಗತ್ತನ್ನು, ಸಕಲ ಜೀವಜರಾತ್ಮಕವಾಗಿರತಕ್ಕಂತಹ ಪ್ರಪಂಚವನ್ನು ಉದ್ಧಾರ ಮಾಡ್ತಾ ತಾನು ಇದ್ದಾನೆ ಎಂಬುದಾಗಿ ಜಗನ್ನಾಥದಾಸರು ಈ ಒಂದು ಪದ್ಯದ ಮೂಲಕವಾಗಿ ನಮಗೆ ಅದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿರತಕ್ಕಂತಹ ಭಗವಂತನ ಚಿಂತನೆ, ಈ ರೀತಿಯಾಗಿರತಕ್ಕಂತಹ ಭಗವದ್ ಉಪಾಸನೆಯನ್ನು ನಡೆಸಬೇಕು. ನಡೆಸಿದ್ದರಿಂದಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ತದ್ರೀತ್ಯ ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಜಗನ್ನಾಥದಾಸರು ನಮಗೆ ತಿಳಿಸ್ತಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದೆ ಸೇರಿದಾಗ ಶ್ರೀಕೃಷ್ಣಾರ್ಪಿತಮಸ್ತು.